ಫ್ರೆಂಡ್, ನಿನ್ನೆಯಿಂದ ಮುಂಬೈ ವಾಚರ್ಸ್ ಗುಜರಾತ್ ವಿರುದ್ಧ ನಡೆದಂತ ಈ ಒಂದು ಪಂದ್ಯದಲ್ಲಿ ರೋಮಾಂಚನವಾಗಿ ಗೆದ್ದ ಗುಜರಾತ್ ತಂಡ. ಫ್ರೆಂಡ್ ಹಾರ್ದಿಕ್ ಪಾಂಡ್ಯಗೆ ಗುಜರಾತ್ ತಂಡ ಪಂಚ್ ಕೊಟ್ಟಿದೆ. ಯಾಕಂದ್ರೆ ಇವರು ಗುಜರಾತ್ ಬಿಟ್ಟು 2 ವರ್ಷ ಆಯಿತು. ಈಗ ಗುಜರಾತ್ ಅವರೇ ಇವ್ರಿಗೆ ಪಂಚ್ ಕೊಟ್ಟಿದ್ದಾರೆ ನಿನ್ನೆಗೆ. ಫ್ರೆಂಡ್ ಟೋಟಲ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ಆರಂಭದಲ್ಲೇ ಚೆನ್ನಾಗಿರುವಂತ ಆರಂಭ ಸಿಕ್ಕಿತ್ತು. ಫ್ರೆಂಡ್ ಸಯೀದ್ ಸುದರ್ಶನ್ 36, ಇವ್ರ ಜೊತೆಗೆ ಬಂದಿರುವಂತ ಶುಭ್ಮನ್ ಗಿಲ್ ಕೂಡ 39, ಹಾಗೆ ಜೋಸ್ ಬಟ್ಲರ್ ಕೂಡ 38 ರನ್ ಮಾಡುವ ಮೂಲಕ ಈ ಒಂದು ಮ್ಯಾಚ್ ನಲ್ಲಿ ಟಾಪ್ ಆರ್ಡರ್ ನಿಂದ ರನ್ ಸುರಿಮಳೆನೇ ಬಂದಿತ್ತು. ಇವರು ಸೇರಿಕೊಂಡು ಟೋಟಲ್ ಆಗಿ 196 ರನ್ ಟಾರ್ಗೆಟ್ ಕೊಟ್ಟಿತ್ತು ಮುಂಬೈ ತಂಡಕ್ಕೆ ಗುಜರಾತ್. ಫ್ರೆಂಡ್ ಟೋಟಲ್ ಆಗಿ ಇದರಲ್ಲಿ 2 ವಿಕೆಟ್ ಹಾರ್ದಿಕ್ ಪಾಂಡ್ಯ, 1 ವಿಕೆಟ್ ಟ್ರೆಂಟ್ ಬೋಲ್ಟ್, ಇದರ 1 ವಿಕೆಟ್ ತಗೊಂಡು ಟೋಟಲ್ ಆಗಿ 196 ರನ್ ಚೇಸ್ ಮಾಡೋಕೆ ಬಂದ ಮುಂಬೈ ತಂಡಕ್ಕೆ ಆರಂಭದಲ್ಲಿ ಆಘಾತ ಆಯ್ತು. ಯಾಕೆ ರೋಹಿತ್ ಶರ್ಮಾ ಕಳೆದ ಮ್ಯಾಚ್ ಅಲ್ಲಿ ಬೇಗನೆ ಔಟ್ ಆದ್ರು. ಈ ಒಂದು ಮ್ಯಾಚ್ ಅಲ್ಲೂ ಕೂಡ 8 ರನ್ ಮಾಡಿ ಕೂಡ ಔಟ್ ಆದ್ರು. ಆಮೇಲೆ ಬಂದ ತಿಲಕ್ ವರ್ಮಾ ಹಾಗೆ ಸೂರ್ಯಕುಮಾರ್ ಯಾದವ್, ಇವರ ಒಂದು ಆಟ ಸ್ವಲ್ಪ ಚೇತರಿಸಿಕೊಳ್ಳೋ ಒಂದು ಪ್ರದರ್ಶನ ಬಂದಿತ್ತು. ಇವರ ಒಂದು ಇಬ್ಬರು ಬ್ಯಾಟ್ ಇಂದ ಸ್ವಲ್ಪ ರನ್ ಬಂದ್ರು ಕೂಡ 39 ಮಾಡಿ ತಿಲಕ ವರ್ಮಾ ಔಟ್ ಆದ್ರೆ, ಆಮೇಲೆ ಬಂದ ಸೂರ್ಯಕುಮಾರ್ ಯಾದವ್ ಕೂಡ 48 ರನ್ ಮಾಡಿ ಔಟ್ ಆದ್ರು. ಇವರು ಸೇರಿಕೊಂಡು 45 ರನ್ ಮಾಡುವ ಮೂಲಕ ಹೀನವಾಗಿ 36 ರಿಂದ ಈ ಒಂದು ಮ್ಯಾಚ್ ಸೋತಿದೆ ಮುಂಬೈ ತಂಡ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಸೋಲುವ ಮೂಲಕ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಸೋತಿದೆ ಮುಂಬೈ ಇಂಡಿಯನ್ ತಂಡ. ಮುಂಬೈ ಇಂಡಿಯನ್ ತಂಡಕ್ಕೆ ಯಾಕೋ ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಆಗಿದೆ, ಹಾಗೆ ಬಾಲಿಂಗ್ ಲೈನ್ ಸ್ಟ್ರಾಂಗ್ ಆಗಿದೆ, ಆಲ್ರೌಂಡರ್ ಕೂಡ ಸ್ಟ್ರಾಂಗ್ ಆಗಿದೆ. ಯಾಕೆ ಆಡ್ತಾ ಇರೋದು ಕೂಡ ಎಲ್ಲರೂ ಕೂಡ ಚರ್ಚೆ ಆಗ್ತಾ ಇದೆ. ಫ್ರೆಂಡ್ ಯಾಕಪ್ಪ ಅಂದ್ರೆ ಇಲ್ಲಿ ಟೀಮ್ ಇಂಡಿಯಾದಲ್ಲಿ ಆಡುವಂತ ಪ್ಲೇಯರ್ 4-5 ಜನ ಇದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಆಡುವಂತವ್ರು 1-2-3 ಇದ್ದಾರೆ. ಇಲ್ಲಿ ಯಾಕೆ ಮುಂಬೈ ಇಂಡಿಯನ್ಸ್ ಗೆಲ್ತಾ ಇಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದು ಚರ್ಚೆಗೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಬ್ಯಾಟಿಂಗ್ ನಲ್ಲಿ ಮುಂಬೈ ಎಡುತ್ತಾ ಇದೆ. ಬಾಲಿಂಗ್ ಸ್ವಲ್ಪ ಕಂಟ್ರೋಲ್ ಇದ್ರು ಕೂಡ ಬ್ಯಾಟಿಂಗ್ ನಲ್ಲಿ ಎಡುತ್ತಾ ಇದೆ. ಹಾಗೆ ಬಾಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಅನುಪಸ್ಥಿತಿ ತುಂಬಾನೇ ಕಾಡ್ತಾ ಇದೆ. ಫ್ರೆಂಡ್ ಯಾಕಂದ್ರೆ ಬುಮ್ರಾ ಇದ್ರೆ ಸ್ವಲ್ಪ ರನ್ನಿಗೆ ಕಡಿವಾಣ ಆಗ್ತಿದ್ರು, ಪ್ರಮುಖ ವಿಕೆಟ್ ಕೂಡ ತೆಗೆದಿದ್ರು. ಇಲ್ಲಿ ಬುಮ್ರಾ ಅನುಪಸ್ಥಿತಿ ತುಂಬಾನೇ ಕಾಡ್ತಾ ಇದೆ. ಮುಂಬೈ ಇಂಡಿಯನ್ಸ್ ಗೆ ಯಾವಾಗ ಜಸ್ಪ್ರೀತ್ ಬುಮ್ರಾ ಬರ್ತಾರೆ ಅನ್ನೋದು ಕೂಡ ವೇಟ್ ಮಾಡ್ತಾ ಇದ್ದಾರೆ ಮುಂಬೈ ಫ್ಯಾನ್ಸ್. ಟೋಟಲ್ ಆಗಿ ನಿನ್ನೆ ಮ್ಯಾಚ್ ನಲ್ಲಿ ನಿಮಗೆ ಮುಂಬೈ ಇಂಡಿಯನ್ಸ್ ಬ್ಯಾಕ್ ಟು ಬ್ಯಾಕ್ ಸೋತಿದ್ದಕ್ಕೆ ನಿಮ್ಗೆ ಏನ್ ಅನ್ಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಅಂತ ಇವುಗಳಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ವಿಷಯ